ನಮಸ್ತೆ ಸ್ನೇಹಿತರೆ, ಇಂದು ನಾನು ಮಾಡಲು ಹೊರಟಿರುವ ರೆಸಿಪಿ ಟೊಮೆಟೊ ಈರುಳ್ಳಿ ಚಟ್ನಿ. ಇದಕ್ಕೆ ಒಂದು ದಪ್ಪ ತಳದ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ, ನಂತರ ಹೆಚ್ಚಿದ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ, ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ, ಕಾಳು ಮೆಣಸು, ಒಣಮೆಣಸಿನಕಾಯಿ ಹಾಗೂ ಸಣ್ಣ ಗಾತ್ರದ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಚೆನ್ನಾಗಿ ಬಾಡಿಸಬೇಕು. ಅದನ್ನು ಬಾಡಿಸಿದ ನಂತರ ಟೊಮೆಟೊವನ್ನು ಒಂದು ಹಣ್ಣಾಗಿರುವಂತಹ 3 ಟೊಮೆಟೊವನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಆ ಟೊಮೆಟೊವನ್ನು ಹಾಕಿ ನೀರನ್ನು ಹಾಕದೆ ಒಂದು 2 ರಿಂದ 3 ನಿಮಿಷಗಳ ಕಾಲ ಅದನ್ನು ಬಾಯಿ ಮುಚ್ಚಿ ಬೇಯಿಸಬೇಕು. ನೋಡಿ, ಅದು ಬೆಂದ ನಂತರ ಈ ರೀತಿಯ ಒಂದು ಹದಕ್ಕೆ ಬಂದಿರುತ್ತದೆ. ಆಗ 1 ಚಮಚದಷ್ಟು ತೆಂಗಿನ ತುರಿಯನ್ನು ಹಾಕಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆರಲು ಬಿಡಿ. ಆರಿದ ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದರೊಳಗಡೆ ಹಾಕಿ, ಈ ದಪ್ಪ ನುಣ್ಣಗೂ ಅಲ್ಲದೆ ತರಿತರಿಯಾಗಿ ಅದನ್ನು ರುಬ್ಬಿಕೊಳ್ಳಬೇಕು. ರುಬ್ಬಿದ ನಂತರ ಈ ಒಂದು ಹದಕ್ಕೆ ಬಂದಿರುತ್ತದೆ. ಕೆಲವೊಬ್ಬರು ಇದಕ್ಕೆ ಮತ್ತೇನೂ ಒಗ್ಗರಣೆ ಹಾಕ್ಕೊಂಡಿರ್ತಾರೆ, ಕೆಲವೊಬ್ಬರು ಒಗ್ಗರಣೆನ ಹಾಕ್ಕೊಂಡಿರಲ್ಲ. ನಾನು ಇಲ್ಲಿ ಒಂದು ಸಣ್ಣದಾಗಿ ಒಗ್ಗರಣೆಯನ್ನು ಹಾಕಿ ಸ್ವಲ್ಪ ಕುದಿಸಿರುತ್ತೇನೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿದ ಮೇಲೆ ಸಾಂಬಾರು ಘಮ ರುಚಿಯಾಗಿ ಬರುತ್ತದೆ. ಮುದ್ದೆಯ ಜೊತೆ ಸವಿಯಲು ಸಿದ್ಧವಾಗಿದೆ ನೋಡಿ. ರುಚಿಯಾಗಿರುವಂತಹ, ಕಡಿಮೆ ಸಮಯದಲ್ಲಿ ಮಾಡುವಂತಹ ಒಂದು ಅಡಿಗೆ ಇದಾಗಿರುತ್ತದೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲನ್ನು ಇದೇ ರೀತಿಯಾಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.